ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಕೋಬ್ರಾ ಎಫೆಕ್ಟ್ ಅನ್ನೋ ಒಂದು ನಿಜವಾದ ತಮಾಷೆಯಾಗಿರುವಂತಹ ಕತೆ ಹೇಳ್ತೀನಿ ಕೇಳಿ. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಇರಬೇಕಾದ್ರೆ ದೆಹಲಿನಲ್ಲಿ ವಿಷಕಾರಿ ಹಾವುಗಳು, ನಾಗರ ಹಾವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇದರಿಂದ ಅಲ್ಲಿರುವಂತಹ ಬ್ರಿಟಿಷ್ ಅಧಿಕಾರಿಗಳಿಗೆ ತುಂಬಾ ಭಯ ಆಗಿ ಈ ಹಾವುಗಳ ಸಮಸ್ಯೆನ ಹೇಗ್ ಬಗೆಹರಿಸೋದು ಅಂತೇಳಿ ಒಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಏನಪ್ಪಾ ಅಂದ್ರೆ, ಅಲ್ಲಿರೋ ಜನಗಳಿಗೆ ಸತ್ತಿರೋ ನಾಗರಾವುಗಳನ್ನ ನಮ್ಗೆ ತಂದ್ಕೊಟ್ರೆ ನಾವು ನಿಮ್ಗೆ ಅದ್ರ ಬದಲಾಗಿ ಬಹುಮಾನ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಅಲ್ಲಿರುವಂತ ಜನಗಳು ಆ ನಾಗರಾವುಗಳನ್ನ ಸಾಯಿಸ್ಬಿಟ್ಟು ಅವ್ರಿಗೆ ತಂದು ಕೊಟ್ಬಿಟ್ಟು ವಾಪಸ್ಸು ದುಡ್ಡಿಸ್ಕೊಂಡು ಹೋಗ್ತಾ ಇರ್ತಾರೆ. ದುಡ್ಡಿನ ಆಸೆಗೋಸ್ಕರ ಈ ಜನಗಳು ನಾಗರಾವುಗಳನ್ನೆಲ್ಲ ತುಂಬಾ ಸಾಯಿಸ್ತಾ ಇರ್ತಾರೆ. ಆದ್ರೆ ತಮಾಷೆ ವಿಷಯ ಏನಂದ್ರೆ, ಅಲ್ಲಿರುವಂತ ಜನಗಳೆಲ್ಲ ಯಾವ ರೀತಿ ಥಿಂಕ್ ಮಾಡಿರ್ತಾರೆ ಅಂದ್ರೆ, ಹೆಚ್ಚಿಗೆ ಹಾವುಗಳನ್ನ ಸಾಕಿದ್ರೆ ಇನ್ನೂ ಹೆಚ್ಚಿಗೆ ಹಣ ಮಾಡ್ಬೋದಲ್ವಾ, ಹಾವುಗಳನ್ನ ಸಾಕ್ಬಿಟ್ಟು ಮತ್ತೆ ಅವನ್ನ ಸಾಯಿಸ್ಬಿಟ್ಟು ಇವ್ರು ಕೊಟ್ರೆ ಇನ್ನೂ ಹಣ ಗಳಿಸಬಹುದಲ್ಲ ಅಂತೇಳಿ ನಾಗರಾವುಗಳನ್ನ ಸಾಕೋದಿಕ್ಕೆ ಶುರು ಮಾಡ್ತಾರೆ. ಹಾವುಗಳನ್ನ ಸಾಕೋದು, ಮತ್ತೆ ಅವನ್ನ ಸಾಯಿಸಿ ಅವ್ರಿಗೆ ಕೊಟ್ಬಿಟ್ಟು ಹಣ ಇಸ್ಕೊಳ್ಳೋದು, ಇದೇ ರೀತಿ ನಡೀತಾ ಇರುತ್ತೆ. ಆಗ ಈ ವಿಷಯ ಬ್ರಿಟಿಷ್ ಅವ್ರಿಗೆ ಗೊತ್ತಾಗ್ಬಿಟ್ಟು ಹಾವುಗಳ ಬದಲಾಗಿ ದುಡ್ಡು ಕೊಡೋದನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಮತ್ತೆ ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ, ದುಡ್ಡು ಕೊಡೋದನ್ನ ನಿಲ್ಸಿದ್ದಾದ್ಮೇಲೆ ಈ ಜನಗಳೇನ್ ಮಾಡ್ತಾರೆ, ನಮ್ಗೆ ದುಡ್ಡು ಸಿಗ್ತಾ ಇಲ್ವಲ್ಲ, ಅವ್ರು ದುಡ್ಡು ಕೊಡೋದನ್ನ ಸ್ಟಾಪ್ ಮಾಡಿದಾರಲ್ಲ, ಈ ಹಾವುಗಳು ಮತ್ತೇನ್ಕೆ ಅಂತ ಹೇಳಿ ಆ ಜನಗಳು ಸಾಕಿರ್ತಾರಲ್ಲ ಹಾವುಗಳು, ಆ ಸಾಕಿರೋ ಹಾವುಗಳನ್ನೆಲ್ಲ ಜೀವಂತವಾಗಿ ಬಿಟ್ಟು ಬಿಡ್ತಾರೆ. ಆಗ ಹಾವುಗಳ ಸಂಖ್ಯೆ ಮೊದ್ಲಿಗಿಂತ ಇನ್ನೂ ಹೆಚ್ಚಿಗೆ ಆಗ್ಬಿಡುತ್ತೆ. ಹಾವುಗಳ ಸಂಖ್ಯೆ ಕಡಿಮೆ ಮಾಡೋದಕ್ಕೋಗಿ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಈ ಬ್ರಿಟಿಷ್ ಅವರು ಹಾವುಗಳ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಜನಗಳಿಗೆ ದುಡ್ಡಿನ ಆಸೆ ತೋರಿಸಿ ಅವುಗಳನ್ನ ಸಾಯಿಸೋದಿಕ್ ಟ್ರೈ ಮಾಡ್ತಾರೆ. ಆದ್ರೆ ಈ ಪ್ಲಾನ್ ಅವ್ರಿಗೆ ಉಲ್ಟಾ ಹೊಡೆದ್ಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.